ಹಾಯ್, ವೆಲ್ಕಮ್ ಟು ಇಶಾನ್ವಿ ಅಕಾಡೆಮಿ ಶಿವಮೊಗ್ಗ. ನಾನು ನಿಮ್ಮ ಪ್ರಕಾಶ್ ಮಂಡಗಟ್ಟ. ಇಂದು ಭಾರತದ ಮೊದಲ ರಿವರಿನ್ ಡಾಲ್ಫಿನ್ಗಳ ಸಮೀಕ್ಷೆಯನ್ನು ಕುರಿತು ಅವಲೋಕನ ಮಾಡೋಣ. ಏನಿದು ಡಾಲ್ಫಿನ್ ಸಮೀಕ್ಷೆ ಅಂದ್ರೆ ಏನು? ಈ ಡಾಲ್ಫಿನ್ ಸಮೀಕ್ಷೆ ಯಾವ ಸಂಗತಿಗಳನ್ನ ಹೊರಹಾಕತ್ತೆ ಅಥವಾ ಹೇಳುತ್ತೆ? ಜೊತೆಗೆ ಭಾರತ ದೇಶದಲ್ಲಿ ಈ ರಿವರಿನ್ ಡಾಲ್ಫಿನ್ಗಳ ಹಾಟ್ ಸ್ಪಾಟ್ಗಳು ಯಾವುದು ಮತ್ತೆ ಕೋಲ್ಡ್ ಸ್ಪಾಟ್ಗಳು ಯಾವುದು, ಇವೆಲ್ಲವನ್ನು ಕುರಿತು ಅವಲೋಕನ ಮಾಡೋಣ. ಈ ರೀತಿಯ ಒಂದು ಸಮೀಕ್ಷೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಗ್ತಾ ಇರೋದು 2021ರಿಂದ 2023 ಅವಧಿಗೆ ಈ ಸಮೀಕ್ಷೆಯನ್ನು ಮಾಡಲಾಗಿದೆ. ಇದು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ರಿವರಿನ್ ಡಾಲ್ಫಿನ್ಗಳ ಸಮೀಕ್ಷೆ ಆಗಿದೆ. ಆ ಕಾರಣಕ್ಕಾಗಿ ಇದು ರಾಷ್ಟ್ರೀಯ ಸುದ್ದಿಯಾಗಿ ಬಿತ್ತರಾಗಿದ್ದನ್ನು ಕಾಣ್ತೇವೆ ಕಳೆದ ವಾರ. ಈ ವನ್ಯಜೀವಿ ಸಂರಕ್ಷಣಾ ಕಾರ್ಯ 2072ರ ಶೆಡ್ಯೂಲ್ 1ರ ಅಡಿಯಲ್ಲಿ ಗಂಗಾ ನದಿಯ ಡಾಲ್ಫಿನ್ಗಳು ಮತ್ತೆ ಸಿಂಧೂ ನದಿಯ ಡಾಲ್ಫಿನ್ಗಳನ್ನು ಎರಡನ್ನೂ ಕೂಡ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳು ಅಂತೇಳಿ ಗುರುತಿಸಿ ಅವಳಿಗೆ ಅತ್ಯುನ್ನತವಾಗಿರ್ತಕ್ಕಂಥ ರಕ್ಷಣೆ ಕೊಡೋ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ, ಇಂಡಿಯಾಸ್ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತೇಳಿ ಕೂಡ ಈ ರಿವರಿನ್ ಡಾಲ್ಫಿನ್ ಅನ್ನ 2009ರಲ್ಲಿ ಘೋಷಣೆ ಮಾಡಲಾಯಿತು. ಭಾರತದ ಮೊದಲ ರಿವರಿನ್ ಡಾಲ್ಫಿನ್ಗಳ ಸಮೀಕ್ಷೆಯನ್ನ ತಿಳ್ಕೊಳ್ಳೋ ಪೂರ್ವದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಅವಲೋಕನ ಮಾಡೋಣ. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಯಾವಾಗ ಘೋಷಣೆ ಮಾಡಲಾಯಿತು? ಈ ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಇರ್ತಕ್ಕಂಥ ರಿವರ್ ಡಾಲ್ಫಿನ್ಗಳ ಸಂಖ್ಯೆ ಎಷ್ಟು? ಹಾಗೆಯೇ ಭಾರತದಲ್ಲಿ ಎಷ್ಟು ಪ್ರಭೇದರ ರಿವರ್ ಡಾಲ್ಫಿನ್ಗಳಿವೆ? ಭಾರತದಲ್ಲಿ ಅತಿ ಹೆಚ್ಚು ರಿವರಿನ್ ಡಾಲ್ಫಿನ್ಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಹಾಗೆ ಅತಿ ಹೆಚ್ಚು ಸಾಂದ್ರತೆ, ಡಾಲ್ಫಿನ್ಗಳ ಸಾಂದ್ರತೆಯಲ್ಲಿ ಅತಿ ಹೆಚ್ಚು ಇರತಕ್ಕಂತಹ ರಾಜ್ಯ ಯಾವುದು ಅಥವಾ ಪ್ರದೇಶ ಯಾವುದು? ಮತ್ತೆ ಜೊತೆಗೆ ಭಾರತದ ಸಂವಿಧಾನದ ಯಾವ ವಿಧಿ ಈ ವನ್ಯಜೀವಿಗಳ ಸಂರಕ್ಷಣೆ ಕುರಿತು ಅವಲೋಕನ ಮತ್ತು ಉಲ್ಲೇಖವನ್ನು ಮಾಡುತ್ತೆ? ಜೊತೆಗೆ ಭಾರತದ ಎಷ್ಟು ರಾಜ್ಯಗಳನ್ನು ಒಳಗೊಂಡಂತೆ ಈ ಡಾಲ್ಫಿನ್ ಸಮೀಕ್ಷೆನ ಕೈಗೊಳ್ಳಲಾಯಿತು? ಡಾಲ್ಫಿನ್ ಪಾಪ್ಯುಲೇಷನ್ ಇದನ್ನ ಸರ್ವೆಯನ್ನ ಕೈಗೊಳ್ಳಲಾಯಿತು. ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಇಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 2072 ಶೆಡ್ಯೂಲ್ 1ರ ಅಡಿಯಲ್ಲಿ ಭಾರತದ 2 ಪ್ರಜಾತಿ ಅಥವಾ ಪ್ರಭೇದಗಳ ಡಾಲ್ಫಿನ್ಗಳನ್ನು ಕೂಡ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳು ಅಂತೇಳಿ ಗುರುತಿಸಲಾಗಿದೆ. ಒಂದು ಗಂಗಾ ನದಿಯ ಡಾಲ್ಫಿನ್ಗಳು, ಮತ್ತೊಂದು ಸಿಂಧೂ ನದಿಯ ಡಾಲ್ಫಿನ್ಗಳು ಅಂತೇಳಿ ಕರೆಯಲಾಗುತ್ತೆ. ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು ಅಂತಂದ್ರೆ ಡಾಲ್ಫಿನ್, ರಿವರಿನ್ ಡಾಲ್ಫಿನ್. ಭಾರತದ ನದಿ ಡಾಲ್ಫಿನ್ ಅನ್ನ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತೇಳಿ 2009ರಲ್ಲಿ ಘೋಷಿಸಲಾಯಿತು. ಕೇಂದ್ರ ಸರ್ಕಾರನ ಘೋಷಣೆ ಮಾಡುತ್ತೆ. ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ ಅಂತೇಳಿ ರಿವರಿನ್ ಡಾಲ್ಫಿನ್ ಅನ್ನ ಘೋಷಣೆ ಮಾಡಲಾಗುತ್ತೆ. ನೋಡಿ, ಭಾರತ ಪ್ರಮುಖವಾಗಿ 2 ಜಾತಿಯ ಸಿಹಿ ನೀರಿನ ಡಾಲ್ಫಿನ್ಗಳಿಗೆ ನೆಲೆಯಾಗಿದೆ. ಒಂದು ಗಂಗಾ ಡಾಲ್ಫಿನ್, ಪ್ಲಾಟನಿಸ್ಟಾ ಗ್ಯಾಂಗೆಟಿಕಾ ಅಂತ ಕರೆಯಲಾಗುತ್ತೆ. ಇನ್ನೊಂದು ಸಿಂಧೂ ಡಾಲ್ಫಿನ್, ಪ್ಲಾಟನಿಸ್ಟಾ ಮೈನರ್ ಅಂತೇಳಿ. ಗಂಗಾ ಡಾಲ್ಫಿನ್ ಅನ್ನ ಪ್ಲಾಟನಿಸ್ಟಾ ಗ್ಯಾಂಗೆಟಿಕಾ ಅಂತ ಕರೆದ್ರೆ, ಸಿಂಧೂ ಡಾಲ್ಫಿನ್ ಅನ್ನ ಪ್ಲಾಟನಿಸ್ಟಾ ಮೈನರ್ ಅಂತೇಳಿ ಕರೆಯಲಾಗುತ್ತೆ. ಏನಿದು ಗಂಗಾ ನದಿಯ ಡಾಲ್ಫಿನ್ ಅಂತಂದ್ರೆ? ಹಾಗಾದ್ರೆ ನೋಡಿ, ಗಂಗಾ ನದಿಯ ಡಾಲ್ಫಿನ್ ಅಥವಾ ಪ್ಲಾಟನಿಸ್ಟಾ ಗ್ಯಾಂಗೆಟಿಕಾ ಅನ್ನುವಂಥದ್ದು ಒಂದು ಸಿಹಿ ನೀರಿನ ನದಿ ಡಾಲ್ಫಿನ್. ಸಿಹಿ ನೀರಿನ ನದಿ ಡಾಲ್ಫಿನ್ ಪ್ರಪಂಚದ ಕೆಲವೇ ನದಿ ಡಾಲ್ಫಿನ್ಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಭೇದ. ಈ ಗಂಗಾ ನದಿಯ ಡಾಲ್ಫಿನ್ ಅನ್ನ ಸುಸು ಅಂತೇಳಿ ಕರೆಯಲಾಗುತ್ತೆ. ಯಾಕೆಂದ್ರೆ ಅದು ನೀರಿನ ಮೇಲ್ಮೈ ಬರುವಾಗ ಆ ಶಬ್ದನ ಉಂಟು ಮಾಡುತ್ತೆ. ಆ ಶಬ್ದದಿಂದಾಗಿ ಇದನ್ನ ಸುಸು ಅಂತೇಳಿ ಕರೆಯಲಾಗುತ್ತೆ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ, ವೈಲ್ಡ್ ಲೈಫ್ ಅನಿಮಲ್ಸ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ 1972, ಅದರ ನಿಬಂಧನೆ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಈ 2 ಡಾಲ್ಫಿನ್ ಪ್ರಭೇದಗಳನ್ನ ಪ್ಲಾಟನಿಸ್ಟಾ ಗ್ಯಾಂಗೆಟಿಕಾ ಮತ್ತು ಪ್ಲಾಟನಿಸ್ಟಾ ಮೈನರ್, ಸಿಂಧೂ ನದಿಯ ಡಾಲ್ಫಿನ್ ಮತ್ತು ಗಂಗಾ ನದಿಯ ಡಾಲ್ಫಿನ್ ಎರಡನ್ನ ಕೂಡ ಶೆಡ್ಯೂಲ್ 1ರಲ್ಲಿ ಪಟ್ಟಿ ಮಾಡಿ ಅತ್ಯುನ್ನತ ರಕ್ಷಣೆ ಕೊಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಕಾಯ್ದೆ ಅಡಿಯಲ್ಲಿ ಆ 2 ಪ್ರಾಣಿಗಳು ಕೂಡ ಸಂರಕ್ಷಣೆ ಮಾಡಲಾಗ್ತಾ ಇದೆ. ಈ ನದಿ ಸಮೀಕ್ಷೆಯ ನದಿ ಡಾಲ್ಫಿನ್ಗಳ ಸಮೀಕ್ಷೆಯ ವ್ಯಾಪ್ತಿ ಏನು? ವಾಟ್ ಇಸ್ ದ ಸ್ಕೋಪ್ ಆಫ್ ದಿ ರಿವರಿನ್ ಡಾಲ್ಫಿನ್ ಸರ್ವೆ 2025? ನೋಡಿ, 8 ರಾಜ್ಯಗಳ ವ್ಯಾಪ್ತಿಯನ್ನು ಇದು ಒಳಗೊಂಡಿತ್ತು. ಅಂದ್ರೆ ಭಾರತದಲ್ಲಿ ಡಾಲ್ಫಿನ್ಗಳು ಹರಡಿರುವ ಪ್ರಮುಖ 8 ರಾಜ್ಯಗಳನ್ನ ಅವಲೋಕನ ಮಾಡಲಾಗಿದೆ, ಸರ್ವೆ ಮಾಡಲಾಗಿದೆ. ಆ ವ್ಯಾಪ್ತಿಯಲ್ಲಿ ಈ ಒಂದು ಡಾಟಾವನ್ನ ಕಲೆಕ್ಟ್ ಮಾಡೋ ಪ್ರಯತ್ನ ಮಾಡಲಾಗಿದೆ. ಈ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ರಾಜಸ್ಥಾನ್, ಅಸ್ಸಾಂ ಮತ್ತು ಪಂಜಾಬ್ ಇವೇ 8 ರಾಜ್ಯಗಳ ವ್ಯಾಪ್ತಿಯಲ್ಲಿ ಈ ರಿವರಿನ್ ಡಾಲ್ಫಿನ್ಗಳ ಸಮೀಕ್ಷೆನ ಕೈಗೊಳ್ಳಲಾಗಿದೆ. ಉತ್ತರ ಪ್ರದೇಶ,
ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ರಾಜಸ್ಥಾನ, ಮಧ್ಯಪ್ರದೇಶ, ಅಸ್ಸಾಂ ಮತ್ತು ಪಂಜಾಬ್. ಈ 8 ರಾಜ್ಯಗಳಾದ್ಯಂತ ಸುಮಾರು 8,500 ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿರುವಂತಹ ಸುಮಾರು 28 ನದಿಗಳಲ್ಲಿ ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. 8 ರಾಜ್ಯಗಳಲ್ಲೂ ಕೂಡ ಒಳಗೊಂಡಿರುವ ಸುಮಾರು 8,507 ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯಲ್ಲಿ ಸುಮಾರು 28 ನದಿಗಳನ್ನು ಗುರುತಿಸಿ ಆ ನದಿಗಳಲ್ಲಿ ಡಾಲ್ಫಿನ್ಗಳ ಸಂಖ್ಯೆಯನ್ನ ಕುರಿತಾಗಿ ಡಾಟಾವನ್ನು ಸಂಗ್ರಹ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಮುಖ್ಯ ಕಾಲುವೆಗಳು ಮತ್ತು ಅವುಗಳ ಉಪನದಿಗಳು ಹಾಗೂ ಪಂಜಾಬ್ನ ಬಿಯಾಸ್ ನದಿ, ಗಂಗಾ, ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ಮತ್ತು ಪಂಜಾಬ್ನ ಬಿಯಾಸ್, ಸಿಂಧು ನದಿಯ ಒಂದು ಉಪನದಿ, ಬಿಯಾಸ್ ನದಿ, ಈ 3 ಪ್ರಮುಖ ನದಿಗಳಲ್ಲಿ ಈ ಒಂದು ಸರ್ವೆಯನ್ನು ಕೈಗೊಳ್ಳಲಾಗಿದೆ. ಗಂಗಾ, ಬ್ರಹ್ಮಪುತ್ರ, ಬಿಯಾಸ್ ನದಿ ಜಲಾನಯನ ಪ್ರದೇಶಗಳಲ್ಲಿ ದೋಣಿಯ ಮೂಲಕ ಸುಮಾರು 28 ನದಿಗಳನ್ನು ಮತ್ತು ರಸ್ತೆಯ ಮೂಲಕ 30 ನದಿಗಳನ್ನು ಆವರಿಸಿರುವಂತಹ ಸ್ಕೋಪ್ ಅನ್ನು ನಾವು ಈ ಸರ್ವೆಗೆ ಸಂಬಂಧಪಟ್ಟಂಗೆ ಉಲ್ಲೇಖ ಮಾಡಬಹುದು. ಗಂಗಾ ಮತ್ತು ಅದರ ಉಪನದಿಗಳಲ್ಲಿ ಸುಮಾರು 7,109 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ವೆ ಮಾಡಲಾಗಿದೆ. ಬ್ರಹ್ಮಪುತ್ರ ಸಿಸ್ಟಮ್ನ ರಿವರ್ ಸಿಸ್ಟಮ್, ಬ್ರಹ್ಮಪುತ್ರ ಸಿಸ್ಟಮ್ನಲ್ಲಿ ಸುಮಾರು 1,297 ಕಿಲೋಮೀಟರ್ನ ಸರ್ವೆ ಮಾಡಲಾಗಿದೆ ಮತ್ತು ಬಿಯಾಸ್ ನದಿ ಸಿಸ್ಟಮ್ ಅಲ್ಲಿ ಸುಮಾರು 101 ಕಿಲೋಮೀಟರ್, ಬಿಯಾಸ್ ನದಿಯ ವ್ಯಾಪ್ತಿಯಲ್ಲಿ ಸುಮಾರು 101 ಕಿಲೋಮೀಟರ್ ಪ್ರದೇಶವನ್ನು ಸಮೀಕ್ಷೆ ಮಾಡಲಾಗಿದೆ. ಇಷ್ಟು ಒಟ್ಟು 8,507 ಕಿಲೋಮೀಟರ್ಗಳು. ಜೊತೆಗೆ ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಜಾರ್ಖಂಡ್, ರಾಜಸ್ಥಾನ್, ಮಧ್ಯಪ್ರದೇಶ, ಅಸ್ಸಾಂ ಮತ್ತು ಪಂಜಾಬ್ ಒಳಗೊಂಡೆ 8 ರಾಜ್ಯಗಳಲ್ಲಿ ಈ ಒಂದು ಸಮೀಕ್ಷೆಯನ್ನು ಕೈಗೊಳ್ಳಲಾಗಿತ್ತು. ಸುಮಾರು 28 ನದಿಗಳನ್ನ ಈ ಸಮೀಕ್ಷೆಯಲ್ಲಿ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಂಡಿದ್ದು ನಾವಿಲ್ಲಿ ಕಾಣ್ತೇವೆ. ಇನ್ನು ರಾಜ್ಯವರು ಗಂಗಾ ನದಿ ಡಾಲ್ಫಿನ್ಗಳನ್ನ ಹಂಚಿಕೆನ ನೋಡೋದಾದ್ರೆ ನೋಡಿ, ತುಂಬಾ ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ಕಲರಲ್ಲಿ ಹೈಲೈಟ್ ಕೂಡ ಮಾಡೋ ಪ್ರಯತ್ನ ಮಾಡಿದ್ದೇನೆ. ಇಲ್ಲಿ ಅತಿ ಹೆಚ್ಚು ಡಾಲ್ಫಿನ್ಗಳನ್ನ, ಗಂಗಾ ನದಿ ಡಾಲ್ಫಿನ್ ಇರತಕ್ಕಂಥ ರಾಜ್ಯ ಉತ್ತರ ಪ್ರದೇಶ, ಸುಮಾರು 2,397. ಭಾರತದಲ್ಲಿ ಅತಿ ಹೆಚ್ಚು ರಿವರ್ ಅಂಡ್ ಡಾಲ್ಫಿನ್ಗಳನ್ನು ಹೊಂದಿರುವ ರಾಜ್ಯ ಅಂತೇಳಿ ಉತ್ತರ ಪ್ರದೇಶನ ಕರೀತೇವೆ. ಯಾಕಂದ್ರೆ 2,397 ಹೊಂದಿದೆ. ಇನ್ನು ಅದನ್ನು ಫಾಲೋ ಮಾಡೋದು ಯಾವ ರಾಜ್ಯಗಳಂದ್ರೆ ಬಿಹಾರ 2,220, ಇನ್ನು ವೆಸ್ಟ್ ಬೆಂಗಾಲ್ 815, ಅಸ್ಸಾಂ ರಾಜ್ಯದಲ್ಲಿ 635, ಅಸ್ಸಾಂ ಏನು ಬ್ರಹ್ಮಪುತ್ರ ನದಿ ಹರಿಯುತ್ತೆ ಆ ಭಾಗದಲ್ಲಿ ಸುಮಾರು 635 ಡಾಲ್ಫಿನ್ಗಳ ಸಂಖ್ಯೆಯನ್ನು ಅವಲೋಕನ ಮಾಡಲಾಗಿದೆ. ಇನ್ನು ಜಾರ್ಖಂಡ್ನಲ್ಲಿ 162 ಡಾಲ್ಫಿನ್ಗಳು, ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ ಎರಡನ್ನ ಒಳಗೊಂಡ ಸುಮಾರು 95 ಡಾಲ್ಫಿನ್ಗಳು. ಇನ್ನು ವಿಶೇಷವಾಗಿ ಪಂಜಾಬ್, ಇದು ಸಿಂಧೂ ಡಾಲ್ಫಿನ್ ಅಂತ ಕರಿತೀವಿ, ಏನು ಪ್ಲಾಟನಿಸ್ಟಾ ಮೈನರ್ ಅಂತ ಏನು ಕರಿತೀವಿ ಆ ಪ್ರಜಾತಿಯ ಕೇವಲ 3 ಡಾಲ್ಫಿನ್ಗಳನ್ನು ಮಾತ್ರ ನಾವು ಈ ಸಮೀಕ್ಷೆಯಲ್ಲಿ ಪತ್ತೆ ಹಚ್ಚಿರೋದನ್ನು ಉಲ್ಲೇಖ ಮಾಡಲಾಗುತ್ತೆ. ಅಂದ್ರೆ ಈ ಸಮೀಕ್ಷೆ ಉಳಿದಂತೆ 6,324 ಒಟ್ಟಾರೆಯಾಗಿ 6,324 ಗಂಗಾ ನದಿ ಡಾಲ್ಫಿನ್ಗಳನ್ನು ಮತ್ತು ಪಂಜಾಬಿನ ಬಿಯಾಸ್ನಲ್ಲಿ ದೊರಕಿರ್ತಕ್ಕಂತಹ ನಮಗೆ ಸುಮಾರು ಕೇವಲ 3 ಸಿಂಧೂ ನದಿಯ ಡಾಲ್ಫಿನ್ಗಳನ್ನು ಒಟ್ಟಾರೆಯಾಗಿ 6,327 ಡಾಲ್ಫಿನ್ಗಳನ್ನು ಪತ್ತೆ ಹಚ್ಚಲಾಗಿದೆ. ನಮ್ಮ ದೇಶದಲ್ಲಿ ಒಟ್ಟು ರಿವರ್ ಅಂಡ್ ಡಾಲ್ಫಿನ್ ಸಂಖ್ಯೆ ಎಷ್ಟು ಅಂದ್ರೆ 6,327. ಇನ್ನು ಡಾಲ್ಫಿನ್ಗಳ ಸಂಖ್ಯೆಯಲ್ಲಿ ಅಂದಾಜನ್ನ ಗಮನಿಸೋದಾದ್ರೆ ಈ ಸರ್ವೆ ಪ್ರಕಾರವಾಗಿ, ಇಂಡಿಯಾಸ್ ಫಸ್ಟ್ ರಿವರ್ ಅಂಡ್ ಡಾಲ್ಫಿನ್ ಸರ್ವೆ ಪ್ರಕಾರವಾಗಿ ಈ ಸಮೀಕ್ಷೆ ಏನ್ ಹೇಳ್ತಾರೆ, ಸುಮಾರು 6,327 ಟೋಟಲ್ ಡಾಲ್ಫಿನ್ಗಳನ್ನ ಭಾರತದಲ್ಲಿ ಅದು ಕೌಂಟ್ ಮಾಡಿದೆ, ಅಂದಾಜನ್ನ ಎಸ್ಟಿಮೇಟ್ ಮಾಡುತ್ತೆ. ಇಲ್ಲಿ 6,324 ಗಂಗಾ ಡಾಲ್ಫಿನ್ಗಳು, ಪ್ಲಾಟನಿಸ್ಟಾ ಗ್ಯಾಂಗೆಟಿಕಾ ಪ್ರಜಾತಿಯ 6,324 ಮತ್ತೆ ಪ್ಲಾಟನಿಸ್ಟಾ ಮೈನರ್ ಸಿಂಧು ನದಿಯ ಡಾಲ್ಫಿನ್ಗಳನ್ನ 3 ಪತ್ತೆ ಹಚ್ಚಿ ಒಟ್ಟು 6,327 ಸಂಖ್ಯೆಯನ್ನ ನಾವಿಲ್ಲಿ ಅವಲೋಕನ ಮಾಡ್ತೇವೆ. ಇದರಲ್ಲಿ ನದಿ ವೈಸ್ ಹೋಗೋದಾದ್ರೆ ಗಂಗಾ ನದಿಯಲ್ಲಿ ಸುಮಾರು 3,272 ಡಾಲ್ಫಿನ್ಗಳ ಅವಲೋಕನ ಪತ್ತೆ ಹಚ್ಚಲಾಗಿದೆ. ಇನ್ನು ಗಂಗಾ ನದಿಯ ಉಪನದಿಗಳಲ್ಲಿ ಗಂಡಕ್, ಕೋಸಿ ಇತರೆ ಪ್ರಮುಖ ಗಂಗಾ ನದಿಯ ಉಪನದಿಗಳಲ್ಲಿ 2,414 ಡಾಲ್ಫಿನ್ಗಳನ್ನ, ಬ್ರಹ್ಮಪುತ್ರ ನದಿಯಲ್ಲಿ 584 ಡಾಲ್ಫಿನ್ಗಳು, ಬ್ರಹ್ಮಪುತ್ರ ನದಿಯ ಉಪನದಿಗಳು ಸುಬನ್ಸಿರಿ, ಕುಲ್ಸಿ, ಬೆಕಿ, ಕೊಪಿಲಿ ಮತ್ತೆ ಬರಾಕ್ ನದಿಗಳು. ಬ್ರಹ್ಮಪುತ್ರ ನದಿಯ ಇವೆಲ್ಲ ಸಣ್ಣ ಸಣ್ಣ ಉಪನದಿಗಳು, ಇವೆಲ್ಲವೂ ಕೂಡ ಸುಬನ್ಸಿರಿ, ಕುಲ್ಸಿ, ಬೆಕಿ, ಕೊಪಿಲಿ ಮತ್ತು ಬರಾಕ್. ಇಲ್ಲಿ ಜಿಯೋಗ್ರಫಿಲ್ ಕೂಡ ಕವರ್ ಆಗುವಂತ ಪ್ರಶ್ನೆ ಇದು. ಬ್ರಹ್ಮ ನದಿ ಉಪನದಿಗಳಲ್ಲಿ ಸುಮಾರು 51 ಡಾಲ್ಫಿನ್ಗಳನ್ನ, ಹಾಗೆಯೇ ಪಂಜಾಬಿನ ಬಿಯಾಸ್ ನದಿಯಲ್ಲಿ ಸಿಂಧು ನದಿಯ ಉಪನದಿಯಾಗಿರ್ತಕ್ಕಂತಹ ಬಿಯಾಸ್ ನಲ್ಲಿ ಕೇವಲ 3 ಸಿಂಧು ನದಿ ಡಾಲ್ಫಿನ್ಗಳನ್ನ ಮಾತ್ರ ಕಂಡು ಬಂದಿರೋದನ್ನ ಉಲ್ಲೇಖ ಮಾಡ್ತೇವೆ.
ಹಾಗಾಗಿ ಇಲ್ಲಿ ಎರಡೂ ಪ್ರಜಾತಿಗಳನ್ನ ಸೇರಿಸಿಕೊಂಡು ಒಟ್ಟಾಗಿ 6327 ಡಾಲ್ಫಿನ್ಗಳನ್ನ ರಿವರೆಂಟ್ ಡಾಲ್ಫಿನ್ಗಳನ್ನ ಭಾರತದಲ್ಲಿ ಈವರೆಗೆ ಅಂದಾಜು ಮಾಡಲಾಗಿದೆ. ಇನ್ನು ಡಾಲ್ಫಿನ್ಗಳ ಹಾಟ್ಸ್ಪಾಟ್ಗಳನ್ನ ಮತ್ತೆ ಕೋಲ್ಡ್ ಸ್ಪಾಟ್ಗಳನ್ನ ಉಲ್ಲೇಖ ಮಾಡೋದಾದ್ರೆ, ಹಾಟ್ಸ್ಪಾಟ್ ಅಂದ್ರೆ ಏನು? ಸಾಮಾನ್ಯವಾಗಿ ಹೆಚ್ಚಿನ ಡಾಲ್ಫಿನ್ಗಳನ್ನು ಹೊಂದಿರುವಂತಹ ಪ್ರದೇಶಗಳನ್ನ ಡಾಲ್ಫಿನ್ ಹಾಟ್ಸ್ಪಾಟ್ ಅಂತೇಳಿ ಕರಿತೇವೆ. ಇನ್ನು ಕೋಲ್ಡ್ ಸ್ಪಾಟ್ಗಳಂದ್ರೆ ಡಾಲ್ಫಿನ್ಗಳು ಅತ್ಯಂತ ಕಡಿಮೆ ಇರುವ ಅಥವಾ ಇಲ್ಲದೆ ಇರುವಂತಹ ಪ್ರದೇಶಗಳು ಏನಿದಾವೆ ಅವುಗಳನ್ನ ಕೋಲ್ಡ್ ಸ್ಪಾಟ್ ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಸಂಖ್ಯೆಗೆ ಅನುಗುಣವಾಗಿ ಅವಲೋಕನ ಮಾಡೋದಾದ್ರೆ, ಉತ್ತರ ಪ್ರದೇಶ ಅತಿ ಹೆಚ್ಚು ಡಾಲ್ಫಿನ್ಗಳನ್ನ ಹೊಂದಿರತಕ್ಕಂತಹ ರಾಜ್ಯ ಆಗಿದೆ. ಇಲ್ಲಿ ಪ್ರತಿ ಕಿಲೋಮೀಟರ್ಗೆ 0.62 ಡಾಲ್ಫಿನ್ಗಳ ಸಾಂದ್ರತೆಯನ್ನು ನಾವಿಲ್ಲಿ ಕಾಣ್ತೇವೆ. ಆದರೆ ಭಾರತದಲ್ಲಿ ಅತಿ ಹೆಚ್ಚು ಡಾಲ್ಫಿನ್ ಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಯಾವುದಂದ್ರೆ ಬಿಹಾರ. ಈ ಬಿಹಾರ ರಾಜ್ಯದಲ್ಲಿ ಸುಮಾರು 1.62 ಡಾಲ್ಫಿನ್ಗಳು ಪ್ರತಿ ಚದರ ಕಿಲೋಮೀಟರ್ಗೆ ಕಂಡು ಬರ್ತವೆ ಅಂತೇಳಿ ಈ ಸಮೀಕ್ಷೆ ಉಲ್ಲೇಖ ಮಾಡುತ್ತೆ. ಯಾಕೆ ಬಿಹಾರದಲ್ಲಿ ಹೆಚ್ಚಿನ ಡಾಲ್ಫಿನ್ ಸಾಂದ್ರತೆ ಇದೆ ಅಂತಂದ್ರೆ, ಅಲ್ಲಿ ವಿಶೇಷವಾಗಿ ನದಿಗಳ ಆಳ ಜೊತೆಗೆ ಘಗರ್, ಗಂಡಕ್, ಕೋಸಿ ಮತ್ತೆ ಸನ್ ಅಂತ ಉಪನದಿಗಳು ಸಂಗಮದಲ್ಲಿ ಆಳವಾಗಿರೋದ್ರಿಂದ ಬಹುತೇಕವಾಗಿ ಅಲ್ಲಿ ಹೆಚ್ಚು ಡಾಲ್ಫಿನ್ಗಳ ಸಾಂದ್ರತೆಯನ್ನು ನಾವು ಗುರುತಿಸ್ತೇವೆ ಅಂತೇಳಿ ಈ ವರದಿ ಉಲ್ಲೇಖ ಮಾಡುತ್ತೆ. ಸಂಖ್ಯೆಗೆ ಅನುಗುಣವಾಗಿ ಅತಿ ಹೆಚ್ಚು ಡಾಲ್ಫಿನ್ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಆದ್ರೆ, ಡಾಲ್ಫಿನ್ಗಳ ಸಾಂದ್ರತೆಗೆ ಅನುಗುಣವಾಗಿ ಅತಿ ಹೆಚ್ಚು ನಾವೆಲ್ಲಿ ಕಾಣ್ತೇವೆ ಅಂದ್ರೆ ಬಿಹಾರದಲ್ಲಿ 1.62 ಡಾಲ್ಫಿನ್ಗಳನ್ನ ಪ್ರತಿ ಚದರ ಕಿಲೋಮೀಟರ್ಗೆ ನಾವು ಬಿಹಾರದಲ್ಲಿ ಕಾಣ್ಬೋದು ಅಂತೇಳಿ ಸರ್ವೆ ಉಲ್ಲೇಖ ಮಾಡುತ್ತೆ. ಇನ್ನು ಅತಿ ಹೆಚ್ಚು ಡಾಲ್ಫಿನ್ ಸಾಂದ್ರತೆ ಹೊಂದಿರುವ ಪ್ರದೇಶಗಳು ನೋಡಿದ್ರೆ ಅಂದ್ರೆ ಡಾಲ್ಫಿನ್ಗಳ ಹಾಟ್ಸ್ಪಾಟ್ಗಳು ನೋಡಿದ್ರೆ ಚೌಸಾ ಮಣಿಹಾರ್ ಪ್ರದೇಶ ಅಂದ್ರೆ ಅತಿ ಹೆಚ್ಚು ಪಾಪ್ಯುಲೇಷನ್ ವಿಚಾರವಾಗಿ ಬಂದ್ರೆ ಡಾಲ್ಫಿನ್ ಡೆನ್ಸಿಟಿನ ಹೊಂದಿರತಕ್ಕಂಥ ಡಾಲ್ಫಿನ್ ಪಾಪ್ಯುಲೇಷನ್ ಡೆನ್ಸಿಟಿನ ಹೊಂದಿರತಕ್ಕಂಥದ್ದು 590 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 2.20 ಡಾಲ್ಫಿನ್ಗಳು ಪ್ರತಿ ಚದರ ಕಿಲೋಮೀಟರ್ಗೆ ನಮಗೆ ಸಿಗ್ತವೆ ಅಂತೇಳಿ ಸರ್ವೆ ಉಲ್ಲೇಖ ಮಾಡುತ್ತೆ. ಚೌಸಾ ಮಣಿಹಾರ್ ಭಾರತದಲ್ಲಿ ಅತಿ ಹೆಚ್ಚು ಡಾಲ್ಫಿನ್ ಸಾಂದ್ರತೆಯನ್ನು ಹೊಂದಿರುವಂತಹ ಪ್ರದೇಶ ಚೌಸಾ ಮಣಿಹಾರ್, ಸುಮಾರು 590 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದನ್ನು ಗುರುತಿಸ್ತಾರೆ. ಇನ್ನು ಮಣಿಹಾರಿ ಅಂದ್ರೆ ಬಿಹಾರದ ಮಣಿಹಾರಿ ಪ್ರದೇಶದಿಂದ ರಾಜ್ಮಹಲ್, ಜಾರ್ಖಂಡ್ನ ರಾಜ್ಮಹಲ್ ವರೆಗೆ ಸುಮಾರು 2.25 ಡಾಲ್ಫಿನ್ಗಳು ಪ್ರತಿ ಚದರ ಕಿಲೋಮೀಟರ್ಗೆ ಸಿಗ್ತವೆ. ಅತಿ ಹೆಚ್ಚು ಸಾಂದ್ರತೆ ನಾವು ಉಲ್ಲೇಖ ಮಾಡ್ತೇವೆ. ಅತಿ ಹೆಚ್ಚು ಸಾಂದ್ರತೆ ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಮಣಿಹಾರಿ ಇಂದ ರಾಜ್ಮಹಲ್ ವರೆಗೆ ಸುಮಾರು 272 ಡಾಲ್ಫಿನ್ಗಳು 2.75 ಡಾಲ್ಫಿನ್ಗಳು ಪ್ರತಿ ಚದರ ಕಿಲೋಮೀಟರ್ಗೆ ಇಲ್ಲಿ ಸಿಗ್ತವೆ. ಹಾಗಾಗಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರೋದನ್ನು ನಾವು ಇಲ್ಲಿ ಕಾಣ್ತೇವೆ. ಇನ್ನು ಅಸ್ಸಾಂ ಬ್ರಹ್ಮಪುತ್ರ ನದಿಯಲ್ಲಿ ನೀರು ಆಳವಾಗಿದ್ರೂ ಕೂಡ ಅವ್ರ ಉಪನದಿಗಳು ಸರಾಸರಿ ಆಳ ಕಡಿಮೆ ಇರೋ ಕಾರಣಕ್ಕಾಗಿ ಡಾಲ್ಫಿನ್ಗಳ ಸಂಖ್ಯೆ ಕಡಿಮೆ ಅಂತೇಳಿ ಕೂಡ ವರದಿ ಉಲ್ಲೇಖ ಮಾಡುತ್ತೆ. ಅಸ್ಸಾಂ ಮತ್ತು ಬ್ರಹ್ಮಪುತ್ರ ನದಿಯಲ್ಲಿ ಆಳವಾಗಿದ್ರೂ ಕೂಡ ಅವ್ರ ಉಪನದಿಗಳು ಹೆಚ್ಚು ಆಳವನ್ನು ಹೊಂದಿಲ್ಲದ ಕಾರಣಕ್ಕಾಗಿನೇ ಅದು ಡಾಲ್ಫಿನ್ಗಳ ಸಂಖ್ಯೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತೇಳಿ ಈ ಒಂದು ಸರ್ವೆ ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಇನ್ನು ಡಾಲ್ಫಿನ್ಗಳ ಕೋಲ್ಡ್ ಸ್ಪಾಟ್ಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಡಾಲ್ಫಿನ್ಗಳು ಅತ್ಯಂತ ಕಡಿಮೆ ಇರುವ ಅಥವಾ ಇಲ್ಲದೆ ಇರುವಂತಹ ಪ್ರದೇಶಗಳ ಉಲ್ಲೇಖ ಮಾಡೋದಾದ್ರೆ, ಗಂಗಾ ನದಿಯ ಉತ್ತರ ಪ್ರದೇಶದ ನರೋರಾದಿಂದ ಕಾನ್ಪುರದವರೆಗೆ ಸುಮಾರು 366 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅತ್ಯಂತ ಕಡಿಮೆ ಅಂದ್ರೆ 0.1 ಡಾಲ್ಫಿನ್ ಡೆನ್ಸಿಟಿ ನಾವು ಕಾಣ್ತೇವೆ ಪರ್ ಕಿಲೋಮೀಟರ್. 0.1 ಡಾಲ್ಫಿನ್ ಇಲ್ಲಿಂದ ಉತ್ತರ ಪ್ರದೇಶ ನರೋರಾದಿಂದ ಕಾನ್ಪುರದ ಸುಮಾರು 366 ಕಿಲೋಮೀಟರ್ ವ್ಯಾಪ್ತಿನಿದೆ. ಇಲ್ಲಿ ಅತ್ಯಂತ ಕಡಿಮೆ ಡಾಲ್ಫಿನ್ ಸಾಂದ್ರತೆನ ಕಾಣ್ತೇವೆ ಅಂತ ರಿಪೋರ್ಟ್ ಹೇಳುತ್ತೆ. ಈ ರಿಪೋರ್ಟ್ನ ಪ್ರಕಾರವಾಗಿ 0.1% ಅಷ್ಟು ಡಾಲ್ಫಿನ್ಗಳು ಪ್ರತಿ ಚದರ ಕಿಲೋಮೀಟರ್ಗೆ ಉತ್ತರ ಪ್ರದೇಶ ನರೋರಾದಿಂದ ಕಾನ್ಪುರವರೆಗೆ ಕಂಡು ಬರ್ತವೆ. ಇನ್ನು ಫರೂಖಾಬಾದ್ ಮತ್ತೆ ಕನೂಜ್ ಅದನ್ನು ಕೂಡ ಗುರುತಿಸುತ್ತೆ. ನರೋರಾ ಮತ್ತು ಕಾನ್ಪುರ್ ಬ್ಯಾರೇಜ್ಗಳ ನಡುವೆ ಬರ್ತಕ್ಕಂಥ ಈ ಫರೂಖಾಬಾದ್ ಮತ್ತೆ ಕನೂಜ್ಗಳು ಈ ಎರಡು ಪ್ರದೇಶಗಳ ನಡುವೆ ಬರ್ತಕ್ಕಂಥ ವ್ಯಾಪ್ತಿ ಕೂಡ ಇದೊಂದು ಕೋಲ್ಡ್ ಸ್ಪಾಟ್, ಡಾಲ್ಫಿನ್ಗಳ ಕೋಲ್ಡ್ ಸ್ಪಾಟ್ ಅಂತ ಉಲ್ಲೇಖ ಮಾಡ್ತೇವೆ. ಇನ್ನು ಇತರ ಪ್ರಮುಖ ಶೀತತಾಣಗಳು ಅಂದ್ರೆ ಕೋಲ್ಡ್ ಸ್ಪಾಟ್ಗಳು ಯಾವುದು ಅಂತಂದ್ರೆ, ಯಮುನಾ ನದಿಯ ವ್ಯಾಪ್ತಿಯಲ್ಲಿ ಬರುವಂತಹ ಕೌಶಾಂಬಿ ಚಿತ್ರಕೂಟ, ಶಾರದಾ ನದಿಯ ಪಿಲಿಭಿಟ್, ಹಾಗೆಯೇ ರಾಪ್ತಿ ನದಿಯಲ್ಲಿ ಬರ್ತಕ್ಕಂಥ ಬಲರಾಂಪುರ್ ಮತ್ತು ಸಿದ್ಧಾರ್ಥ್ ನಗರಗಳ ನಡುವಿನ ಒಂದು ವ್ಯಾಪ್ತಿ, ರಾಪ್ತಿ ನದಿಯ ಬಲರಾಂಪುರ್ ಮತ್ತು ಸಿದ್ಧಾರ್ಥ್ ನಗರ. ಬರಾಕ್ ನದಿ, ಅಸ್ಸಾಮಿನ ಬರಾಕ್ ನದಿಯಲ್ಲಿ ಕೂಡ ಕೋಲ್ಡ್ ಸ್ಪಾಟ್ ಅನ್ನು ಉಲ್ಲೇಖ ಮಾಡುತ್ತೆ ಈ ರಿಪೋರ್ಟು. ಇನ್ನು ಅಸ್ಸಾಂನ ಸುಬನ್ಸಿರಿ ಮತ್ತು ಕುಲ್ಸಿ ನದಿಗಳಲ್ಲಿ ಕೂಡ ಡಾಲ್ಫಿನ್ ಸಂಖ್ಯೆ ಅತ್ಯಂತ ಕಡಿಮೆ ಆಗ್ತಾ ಇರೋದನ್ನು ಕೂಡ ಉಲ್ಲೇಖ ಮಾಡುತ್ತೆ, ಕಳವಳ ಕೂಡ ವ್ಯಕ್ತಪಡಿಸ್ತಾರೆ. ಅಸ್ಸಾಂನ ಸುಬನ್ಸಿರಿ ಮತ್ತು ಕುಲ್ಸಿ ನದಿಗಳಲ್ಲಿ ಡಾಲ್ಫಿನ್ ಸಂಖ್ಯೆ ಇದ್ರೂ ಕೂಡ ಅತ್ಯಂತ ಕ್ಷೀಣವಾಗ್ತಾ ಇದೆ ಅಂತೇಳಿ ಆತಂಕವನ್ನ ಈ ವರದಿ ವ್ಯಕ್ತಪಡಿಸೋದನ್ನು ಕಾಣ್ತೇವೆ. ಇನ್ನು ಈ ಕೆಳಗಿನ ಹೇಳಿಕೆಗೆ ಸಂಬಂಧಪಟ್ಟ ಅಂದ್ರೆ ಈ ಡಾಲ್ಫಿನ್ ರಿಪೋರ್ಟ್ ಏನಿದೆ, ಡಾಲ್ಫಿನ್ ಸರ್ವೆ ಏನಿದೆ ಅಂತ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಭಾರತದ ಗಂಗಾ ನದಿ ಡಾಲ್ಫಿನ್ ಮತ್ತು ಸಿಂಧು ನದಿ ಡಾಲ್ಫಿನ್ ಕುರಿತಂತೆ
ಯಾವುದು ಸರಿಯಾಗಿದೆ ಅಂತ ಕೇಳ್ತೀನಿ. 3 ಕ್ರಮಗಳನ್ನು ಕೊಟ್ಟಿದ್ದಾರೆ, 3 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕೋಡನ್ನು ಯೂಸ್ ಮಾಡಿಕೊಂಡು ಸರಿಯಾದ ಉತ್ತರ ಆಯ್ಕೆ ಮಾಡಬೇಕಾಗತ್ತೆ. ಎರಡೂ ಪ್ರಭೇದಗಳನ್ನು ಯಾವುದೇ ರಾಷ್ಟ್ರೀಯ ಕಾನೂನಡಿಯಲ್ಲಿ ಸಂರಕ್ಷಣೆಗೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳುತ್ತೆ ಒಂದು ಸ್ಟೇಟ್ಮೆಂಟು. ಎರಡನೇ ಸ್ಟೇಟ್ಮೆಂಟು, ಎರಡೂ ಪ್ರಭೇದಗಳನ್ನು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಶೆಡ್ಯೂಲ್ 1ರಲ್ಲಿ ಪಟ್ಟಿ ಮಾಡಲಾಗಿದೆ. ಮೂರನೇದಾಗಿ, ಗಂಗಾ ನದಿ ಡಾಲ್ಫಿನ್ಗಳನ್ನು ಮಾತ್ರ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಸಂರಕ್ಷಣೆಗೆ ಕ್ರಮ ಕೈಗೊಳ್ಳಲಾಗಿದೆ. ಇದರಲ್ಲಿ 1 ಮಾತ್ರ ಸರಿ, 2 ಮಾತ್ರ ಸರಿ, 3 ಮಾತ್ರ ಸರಿ, ಮೇಲೆ ಎಲ್ಲವೂ ಸರಿ ಅಂತಿದೆ. ಉತ್ತರ ಕೇವಲ 2 ಮಾತ್ರ ಸರಿ. ಗಂಗಾ ನದಿಯ ಡಾಲ್ಫಿನ್ ಮತ್ತು ಸಿಂಧೂ ಎರಡನ್ನೂ ಕೂಡ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಶೆಡ್ಯೂಲ್ 1ರ ಅಡಿಯಲ್ಲಿ ಪಟ್ಟಿ ಮಾಡಲು ಅತ್ಯುನ್ನತ ರಕ್ಷಣೆಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಕೇವಲ ಡಾಲ್ಫಿನ್ಗಳನ್ನ ಮಾತ್ರ ಘೋಷಣೆ ಮಾಡಿಲ್ಲ, ಸಿಂಧೂ ನದಿ ಡಾಲ್ಫಿನ್ ಕೂಡ ಇದಾವೆ. ಹಾಗಾಗಿ 3ನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾವುದೇ ಕಾನೂನು ಅಡಿಯಲ್ಲಿ ಸಂರಕ್ಷಣಾ ಕ್ರಮ ಕೈಗೊಳ್ಳೋದು ಅದು ಕೂಡ ತಪ್ಪಾಗಿದೆ. ಯಾಕೆಂದ್ರೆ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅದನ್ನು ಸಂರಕ್ಷಣೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಎರಡನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿ ವನ್ಯಜೀವಿ ಸಂರಕ್ಷಣೆ ಕುರಿತು ಉಲ್ಲೇಖ ಮಾಡುತ್ತೆ? ಕರೆಂಟ್ ಇವೆಂಟ್ಸ್ ಅಲ್ಲಿ ಕೂಡ ಕೇಳಲಾಗುತ್ತೆ. ಯಾಕೆಂದ್ರೆ ಇದನ್ನ ಪ್ರಸ್ತುತ ನ್ಯಾಷನಲ್ ನ್ಯೂಸ್, ಇಂಡಿಯಾಸ್ ಫಸ್ಟ್ ರಿವರ್ ಅಂಡ್ ಡಾಲ್ಫಿನ್ ರಿಪೋರ್ಟ್ ಏನಿದೆ ಅದು ನ್ಯಾಷನಲ್ ನ್ಯೂಸ್. ಆ ಕಾರಣಕ್ಕಾಗಿನೇ 48A ವಿಧಿ, 48A ವಿಧಿನ 42ನೇ ತಿದ್ದುಪಡಿ 1976ರಲ್ಲಿ ಇದನ್ನ ಆಡ್ ಮಾಡಲಾಗುತ್ತೆ. ಈ ಕುರಿತು ಭಾರತ ಸರ್ಕಾರ ಪರಿಸರ ಸಂರಕ್ಷಣೆ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳುತ್ತೆ. ಆದರೆ ಇದನ್ನ ಯಾವುದೇ ಕಾನೂನು ಅಡಿಯಲ್ಲಿ ಹೈಕೋರ್ಟ್ ಅಲ್ಲ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಾಗಲಿ ಪ್ರಶ್ನೆ ಮಾಡುವಂಗಿಲ್ಲ. ಇದು ಕರ್ತವ್ಯಗಳಲ್ಲಿ ಬರತಕ್ಕಂಥ ಪ್ರಮುಖ ಪ್ರಯತ್ನ. ಇನ್ನು ಮೂರನೇದಾಗಿ, ಭಾರತದಲ್ಲಿ ಅತಿ ಹೆಚ್ಚು ರಿವರ್ ಅಂಡ್ ಡಾಲ್ಫಿನ್ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಉತ್ತರ ಪ್ರದೇಶ. ಆಗ್ಲೇ ನಿಮಗೆ ಅದನ್ನ ಉಲ್ಲೇಖ ಮಾಡಿದ್ವಿ. ಇನ್ನು ಭಾರತದ ಎಷ್ಟು ರಾಜ್ಯಗಳಲ್ಲಿ ಭಾರತದ ಮೊದಲ ನದಿ ಡಾಲ್ಫಿನ್ ಪಾಪ್ಯುಲೇಷನ್ ಸಮೀಕ್ಷೆ ನಡೆಸಲಾಗಿದೆ ಅಂತ ನೋಡಿದರೆ 8 ರಾಜ್ಯಗಳು. ಆಗಲೇ ಉಲ್ಲೇಖ ಮಾಡಿದೆ ನಿಮಗೆ. ಪಂಜಾಬು, ರಾಜಸ್ಥಾನ್, ಮಧ್ಯಪ್ರದೇಶ್, ಬಿಹಾರ, ಜಾರ್ಖಂಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಇವುಗಳನ್ನು ಒಳಗೊಂಡಂತೆ 8 ರಾಜ್ಯಗಳನ್ನು ಸಮೀಕ್ಷೆಗೆ ಆಯ್ಕೆ ಮಾಡಿಕೊಳ್ಳಲಾಯಿತು. ಅಲ್ಲಿ ಪ್ರಮುಖವಾಗಿ ಡಾಲ್ಫಿನ್ಗಳ ಸಂಖ್ಯೆಯನ್ನು ಪತ್ತೆ ಹಚ್ಚುವ ಕೆಲಸವನ್ನು ಈ ಸಮೀಕ್ಷೆ ಮಾಡಲಾಗಿದೆ. ಇನ್ನು ಭಾರತದಲ್ಲಿ ರಿವರ್ ಡಾಲ್ಫಿನ್ ಸರ್ವೆ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನ ಸರಿಯಾದನ್ನ ಗುರುತಿಸಿ ಅಂತ ಹೇಳಿ ಇಲ್ಲಿ 3 ಸ್ಟೇಟ್ಮೆಂಟ್ ಕೊಡಲಾಗಿದೆ. ಇದು ಭಾರತದ 8 ರಾಜ್ಯಗಳ 28 ನದಿಗಳಲ್ಲಿ ಸರ್ವೆ ನಡೆಸಲಾಗಿದೆ. ಆಪ್ಷನ್ ಬಿ, ಉತ್ತರ ಪ್ರದೇಶ ರಾಜ್ಯವು ಅತಿ ಹೆಚ್ಚು ಡಾಲ್ಫಿನ್ಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಮೂರನೇದು, ಭಾರತದಲ್ಲಿ ಒಟ್ಟು 6324 ಗಂಗಾ ನದಿ ಡಾಲ್ಫಿನ್ ಗುರುತಿಸಲಾಗಿದೆ. ಈ ಕೆಳಗಿನ ಸಂಕೇತಗಳಿಂದ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಿದೆ. ಎ, ಬಿ ಮಾತ್ರ ಸರಿ, ಎ ಮಾತ್ರ ಸರಿ, ಬಿ ಮತ್ತು ಸಿ ಮಾತ್ರ ಸರಿ, ಎ, ಬಿ, ಸಿ ಎಲ್ಲವೂ ಸರಿ ಅಂತಿದೆ. ಇಲ್ಲಿ ಸರಿಯಾದ ಉತ್ತರ ಎ, ಬಿ, ಸಿ ಎಲ್ಲವೂ ಸರಿ, ಎಲ್ಲವೂ ಸರಿ, ಎಲ್ಲವೂ ಸರಿ. ಯಾಕೆಂದ್ರೆ ಭಾರತ 8 ರಾಜ್ಯಗಳ ವ್ಯಾಪ್ತಿಯಲ್ಲಿ ಸುಮಾರು 28 ನದಿಗಳನ್ನ ಸರ್ವೆ ಮಾಡಲಾಗಿದೆ. ಸರಿಯಾದ ಆನ್ಸರು. ಅತಿ ಹೆಚ್ಚು ಹೊಂದಿರತಕ್ಕಂಥ ರಾಜ್ಯ ಡಾಲ್ಫಿನ್ಗಳಂದ್ರೆ ಉತ್ತರ ಪ್ರದೇಶ. ಇಟ್ಸ್ ಆಲ್ಸೋ ರೈಟ್. ಹಾಗೆ ಭಾರತದ ಒಟ್ಟು 6324 ಗಂಗಾ ನದಿ ಡಾಲ್ಫಿನ್. ಒಟ್ಟು ಭಾರತದ ಡಾಲ್ಫಿನ್ ಸಂಖ್ಯೆ, ರಿವರ್ ಅಂಡ್ ಡಾಲ್ಫಿನ್ ಸಂಖ್ಯೆ 6327. ಆದರೆ ಇಲ್ಲಿ 320 ಕೊಟ್ಟಿಯೇನೆ. ಕಾರಣ ಗಂಗಾ ನದಿ ಡಾಲ್ಫಿನ್ ಮಾತ್ರ ಉಲ್ಲೇಖ ಮಾಡಿದ. ಹಾಗಾಗಿನೇ 3 ಸಿಂಧು ನದಿ ಡಾಲ್ಫಿನ್ಗಳು, ಪ್ಲಾಟನಿಸ್ಟಾ ಮೈನರ್ ಅಂತ ಏನು ಕರಿತೀವಿ ಅದು ಸಿಂಧು ನದಿ ಡಾಲ್ಫಿನ್. ಹಾಗಾಗಿನೇ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ದಾವೆ. ಟೋಟಲ್ ಪಾಪ್ಯುಲೇಷನ್ ಆಫ್ ಡಾಲ್ಫಿನ್, ರಿವರ್ ಅಂಡ್ ಡಾಲ್ಫಿನ್ ಇಂಡಿಯಾ ಅಂತಂದ್ರೆ 6327. ಅದರಲ್ಲಿ ಕೇವಲ ಗಂಗಾ ನದಿಗಳನ್ನ ಮಾತ್ರ ಉಲ್ಲೇಖ ಮಾಡೋದ್ರಿಂದ 3 ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಈ ಕೆಳಗಿನಗಳಲ್ಲಿ ಯಾವುದು ಅತಿ ಹೆಚ್ಚು ಡಾಲ್ಫಿನ್ ಸಾಂದ್ರತೆ ಹೊಂದಿದೆ ಅಂತ ಹೇಳಿದ್ರೆ ಚೌಸಾ ಮಣಿಹಾರ್, ಕೌಶಾಂಬಿ ಚಿತ್ರಕೂಟ, ಪಿಲಿಭಿಟ್, ಬರಾಕ್ ನದಿ. ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವಂತಹ ಪ್ರದೇಶ ಯಾವುದು ಅಂತಂದ್ರೆ ಚೌಸಾ ಮಣಿಹಾರ್. ಸುಮಾರು 590 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಈ ಉಳಿದವೆಲ್ಲವೂ ಕೂಡ ಕೋಲ್ಡ್ ಸ್ಪಾಟ್ಗಳು. ಕೌಶಾಂಬಿ ಚಿತ್ರಕೂಟ ಯಮುನಾ ನದಿಗೆ ಸಂಬಂಧಪಟ್ಟದ್ದು, ರಾಪ್ತಿ ನದಿಗೆ ಸಂಬಂಧಪಟ್ಟಂಗೆ ಪಿಲಿಭಿಟ್ ಎಂದು ಗುರುತಿಸ್ತೇವೆ. ಇನ್ನು ಅಸ್ಸಾಂನ ಬರಾಕ್ ನದಿ. ಇವೆಲ್ಲವೂ ಮೂರು ಕಡೆ ಇವೆ, ಬಿ, ಸಿ ಮತ್ತು ಡಿ. ಈ 3 ಆಪ್ಷನ್ ಕೂಡ ಕೋಲ್ಡ್ ಸ್ಪಾಟ್ಗಳು. ಆದರೆ ಅತಿ ಹೆಚ್ಚು ಡಾಲ್ಫಿನ್ಸ್ ಹೊಂದಿರುವ ಪ್ರದೇಶನ ಚೌಸಾ ಮಣಿಹಾರ್.